ಒಂದೇ ಒಂದು ಟ್ಯಾಗ್ ಮಾಡಿ ಸರ್, ನಂಬರ್ ಹೊಡೆದು ರೆಕಾರ್ಡ್ ಮಾಡ್ಕೊಂಡು ಯಾರು ಜಾಸ್ತಿ ಕೇಳಿದ್ರು ಒಂದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸರ್, ಕೇಸ್ ಆಯ್ತದಲ್ಲ ಸರ್. ಸರ್ಕಾರಕ್ಕೆ ಏನೂ ಇಲ್ವಾ ಸರ್ ನಿಜವಾಗ್ಲೂ? ಹಂಗಾದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದಂಗೆನೆ ರ್ಯಾಪಿಡೋ ಬೈಕ್ ನ ಒಂದು ಸೆಕೆಂಡ್ ಅಲ್ಲಿ ತೆಗೆದಾಕಿದ್ರು. ಇದನ್ನ ತೆಗಿಯಕ್ ಆಗಲ್ವಾ ಸರ್? ರೈಲ್ವೆ ಸ್ಟೇಷನ್ಗೆ ಹೋಗಿ, ಬಸ್ ಸ್ಟ್ಯಾಂಡ್ ಹೋಗಿ, ರೇಸ್ ಕೋರ್ಸ್ ಹೋಗಿ ನಮ್ಮ ಆಟೋಗಳು ನಿಲ್ಸಕ್ಕೆ ಬಿಡಲ್ಲ ಅಲ್ಲಿರೋ ಡ್ರೈವರ್ಗಳು. ಅಲ್ಲಿ ನೈಟ್ ಆಯ್ತು ಅಂತಂದ್ರೆ ಕುಡ್ಕೊಂಡೆ ಗಾಡಿ ಓಡಿಸ್ತಾರೆ ಸರ್. ಕಸ್ಟಮರ್ಗೆ ಇವತ್ವರೆಗೂ ಏನ್ ಹೆಲ್ಪ್ ಮಾಡೇ ಇಲ್ವಾ ಸರ್? ಒಬ್ಬರೊಬ್ರು ಕಸ್ಟಮರ್ ನಮ್ಮ ಡ್ರೈವರ್ ಪರವಾಗಿ ಧ್ವನಿ ಎತ್ತಿದಾರೆ ಸರ್ ಇವತ್ತು ಗಂಟ. ಒಂದೇ ಒಂದು ಕಸ್ಟಮರ್ ಲಾಯರ್ ಜಗದೀಶ್ ಸರ್ ಇವಾಗ ರೀಸೆಂಟ್ ಆಗಿ ಇದ್ ಮಾಡಿದಾರಲ್ವಾ, ಹೆಂಗ್ ಬಿಂಬಿಸಿದಾರೆ ಅಂದ್ರೆ ನಮ್ಮ ಮಕ್ಳುಗಳನ್ನ ಏನಂತ ಪ್ರಶ್ನೆ ಮಾಡ್ತಾರೆ ಗೊತ್ತಾ? ನಿಮ್ಮ ಆಟೋ ಡ್ರೈವರ್, ನಿಮ್ಮ ಆಟೋ ಡ್ರೈವರ್. ನಾವು ತಲೆ ಎದ್ಕೊಂಡು ಓಡಾಡಕ್ಕಾಗಲ್ಲ ಸರ್. ಈ ತರ ಮಾತಾಡಿದ್ರೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಎಲ್ಲಾರು ಆಟೋ ಕೆಟ್ಟವರಲ್ಲ. ಇವತ್ತು ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಮೇಡಮ್, ಅವತ್ತಿಂದನೂ ಮಾಡ್ತಾ ಇದ್ರೆ. ಇವಾಗ ಸ್ವಲ್ಪ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಜಾಸ್ತಿ ಹಿಡಿತಾ ಇದ್ದಾರೆ. ಖಂಡಿತ ಹಿಡಿಬೇಕು, ಒಳ್ಳೇದೇ ಅದು. ಅವ್ರ ಕೆಲಸ ಅವ್ರು ಮಾಡ್ಲಿ, ಮಾಡಬೇಡಿ ಅಂತ ಹೇಳಲ್ವ. ನಾವು ಕರೆಕ್ಟ್ ಆಗಿದ್ರೆ ಅವ್ರು ಹಿಡಿತಾರೆ, ಬಿಟ್ಟು ಕಳಿಸ್ತಾರೆ. ಕರೆಕ್ಟ್ ಆಗಿಲ್ಲ ಅಂದ್ರೆ ಫೈನ್ ಹಾಕ್ಲೇಬೇಕು. ಇದರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದೆ? ಖಂಡಿತ ಇಲ್ಲ ಮೇಡಮ್, ನಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಏನು ತೊಂದರೆ ಇಲ್ಲ. ಈ ಗಾಡಿದು ಪರ್ಮಿಟ್ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ಪರ್ಮಿಟ್ ಎಲ್ಲ FC ಅಂದ್ರೆ ಏನ್ ಸರ್? ಫಿಟ್ನೆಸ್ ಸರ್ಟಿಫಿಕೇಟ್. ಅದನ್ನ ಕೊಡೋದು ಯಾರು ಸರ್? ಗೌರ್ಮೆಂಟ್ ಅವರು, RTO ಆದವರು. ಪರ್ಮಿಟ್ ಇಲ್ಲ ಅಂದ್ರೆ FC ಹೆಂಗ್ ಸರ್ ಮಾಡಿ ಕಳಿಸ್ತಾರೆ? ಕೇಳ್ಬೇಕಲ್ಲ ನೀವು ಸರ್. ನೀವ್ ಕೇಳ್ಬೇಕದನ್ನ, ನಾವು ಕೇಳೋದು ಎಲ್ಲರಿಗೂ ತಲುಪಲ್ಲ. ನೀವ್ ಕೇಳೋದು ತಲುಪುತ್ತೆ. ನಮ್ ಪರವಾಗಿ ಒಂದೇ ಒಂದ್ಸಲ ಧ್ವನಿ ಎತ್ತಿ. ಎಲ್ಲ ಒಂದ್ ಕಡೆ ಮೂರಲ್ಲಿ ಕೂತಿರ್ತಾರೆ ಸರ್, ಸೈನ್ ಹಾಕ್ತಾರೆ. ಅಲ್ಲಿ ಹೋಗಿ ನೋಡಿ RTO, ನಿಮಗೆ ಒಂದು ಪಾಯಿಂಟ್ ಕೊಡ್ತೀನಿ ಎಲ್ಲೆಲ್ಲಿ RTO FC ಮಾಡ್ತಾರೆ ಅಂತ. RTO ಅಧಿಕಾರಿಗಳು ಎಲ್ಲಿ ಕೂತಿರ್ತಾರೆ, ಅವ್ರೆಲ್ಲಿ ಅಲ್ಲಿ ಚೆಕ್ ಮಾಡಿ ಗಾಡಿನ ಕಳ್ಸೋರು ಯಾರು ಅಂತ ಒಂದ್ಸಲ ನೋಡಿ. ಮತ್ತೆ ಬಾಡಿಗೆಗಳನ್ನ ರೆಫ್ಯೂಸ್ ಮಾಡ್ತಾರೆ ಅಂತಲ್ಲ, ಹೋದ್ ಕರೆದ ಕಡೆ ಬರಲ್ಲ, ಅಷ್ಟ್ ಕೇಳ್ತಾರೆ ಇಷ್ಟ್ ಕೇಳ್ತಾರೆ ಅಂತ. ಪರಿಹಾರ ಜನರ ಕೈಲಿ ಇಲ್ವಾ ಸರ್? ಒಂದೇ ಒಂದು ಟ್ಯಾಗ್ ಮಾಡಿ ಸರ್, ನಂಬರ್ ಹೊಡೆದು ರೆಕಾರ್ಡ್ ಮಾಡ್ಕೊಂಡು ಯಾರು ಜಾಸ್ತಿ ಕೇಳಿದ್ರು ಒಂದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸರ್, ಕೇಸ್ ಆಯ್ತದಲ್ಲ ಸರ್. ಓಲಾ ಊಬರ್ ಕಂಪನಿಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಏನು ಸರ್, 2014-15 ಇದೆ ಅದು ಮಾಡ್ಕೊಂಬ. ಇವ್ರೆ ಅದಕ್ಕೆಲ್ಲ ಒಂದೇ ಒಂದು ಯಾಪ್ ಬ್ಯಾನ್ ಮಾಡಿ ಸರ್. ಅದು ಸರ್ಕಾರಕ್ಕೆ ಏನೂ ಇಲ್ವಾ ಸರ್ ನಿಜವಾಗ್ಲೂ? ಹಂಗಾದ್ರೆ ಅಂದ್ರೆ ಇವಾಗ ನೀವ್ ಹೇಳೋದು ಕರೆಕ್ಟ್. ಸರ್ಕಾರದ ಮೇಲೆನೆ ನೀವು ಗೂಬೆ ಕೂರಿಸ್ತಾ ಇದೀರಿ. ಗೂಬೆ ಕೂರಿಸ್ತಾ ಇಲ್ಲ ಸರ್, ಸತ್ಯ ಹೇಳ್ತಾ ಇದ್ದೀನಿ. ಹೇಳಿಲ್ವಲ್ಲ, ನಾವು ಊಬರ್ ಇದು ಆಪ್ ಡೌನ್ಲೋಡ್ ಮಾಡಿ ಅವ್ರ ಪರ್ಮಿಷನ್ ಕೊಟ್ಟಿರೋದಕ್ಕೆ ನಾವು ಮಾಡ್ತಾ ಇದೀವಿ ಸರ್. ಎಲ್ಲ ಇದೆ, ಅವಕಾಶ ಇದೆ, ಎಲ್ಲ ಇದೆ. ಏನಿದೆ ನಾವು ಯೂಸ್ ಮಾಡ್ಕೊಂತ ಇದೀವಿ. ಇಲ್ಲ, ಬ್ಯಾನ್ ಮಾಡ್ಲಿ ಬಿಡಿ ಸರ್. ಇವಾಗ ಪರ್ಮಿಷನ್ ಯಾರು ಕೊಟ್ರು ಅವ್ರಿಗೆ? ಗೌರ್ಮೆಂಟ್ ಅವರೇ ಕೊಟ್ಟಿರೋದು, ಇನ್ಯಾರು ಕೊಟ್ಟು ನಾವು ಕೊಡಕ್ಕಾಗತ್ತೆ ಸರ್? ನಮ್ ಕೈಲಿ ಇದೆಯಾ? ಯಾಪ್ ಬಿಟ್ಟಿದಾರ, ನಾವು ಡ್ಯೂಟಿ ಮಾಡ್ತಾ ಇದೀವಿ. ಸತ್ಯ ಹೇಳಿ ಸರ್, ಸುಳ್ಳಲ್ಲ, ಸತ್ಯ ಹೇಳಿ. ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ಅದು ನಾವು ಪ್ಲೇ ಸ್ಟೋರ್ ಇಂದ ನಾವ್ ಇದನ್ನ ಮಾಡಕ್ಕಾಗಲ್ಲ. RTO ಶಾಂತಿನಗರದಲ್ಲಿ ಒಂದೇ ಒಂದು ಸರ್, ಒಂದ್ ಸೆಕೆಂಡ್ ಸಾಕು ಅವ್ರಿಗೆ ಅದನ್ನ ಇದ್ ಮಾಡೋದಿಕ್ಕೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದಂಗೆನೆ ರ್ಯಾಪಿಡೋ ಬೈಕ್ ನ ಒಂದು ಸೆಕೆಂಡ್ ಅಲ್ಲಿ ತೆಗೆದಾಕಿದ್ರು. ಇದನ್ನ ತೆಗಿಯಕ್ ಆಗಲ್ವಾ ಸರ್? ತೆಗೆದಾಕಿದ್ರೆ ನಾವು ಡ್ಯೂಟಿನೇ ಮಾಡಲ್ವಲ್ಲ. ಯಾಪೇ ಐತಾ ಸರ್? ಎಷ್ಟು ವರ್ಷ ಆಯ್ತು ಸರ್ ಆಟೋ ಡಿಪಾರ್ಟ್ಮೆಂಟ್ ಬಂದು? ಆಟೋ ಅಂತ ಬಂದು ಎಷ್ಟು ವರ್ಷ ಆಗಿರ್ಬೋದು? 45 ಆಟೋ ಡಿಪಾರ್ಟ್ಮೆಂಟ್ ಇದೆ. ಓಲಾ ಒಬ್ಬರು ನಂಬ್ಕೊಂಡು ಅವ್ರು ಯಾರು ಜೀವನ ಮಾಡಿಲ್ಲ ಸರ್. ಸರ್, ಈಗ ಆಟೋ 50 ರೂಪಾಯಿ ಇದ್ರೆ 100 ರೂಪಾಯಿ ಕೇಳ್ತಾರಲ್ಲ ಡ್ರೈವರ್, ಇದು ಸರಿನಾ? ತಪ್ಪು, 100% ತಪ್ಪು. ನಾನೇ ಹೇಳ್ತೀನಲ್ಲ ಮೇಡಮ್ ಅವರೇ. ಏನ್ ಹೇಳ್ತೀರಾ ಸರ್ ನೀವು? ಸರ್ ಅದನ್ನೇ ಹೇಳ್ತಾ ಇರೋದು. ಒಂದು ರೆಕಾರ್ಡ್ ಇಟ್ಕೊಳ್ಳಿ, ಕೇಸ್ ಹಾಕ್ಸಿ ಸರ್. ಒಂದೇ ಒಂದು ಅಪ್ಲೋಡ್ ಮಾಡಿ ಸರ್, ಟ್ಯಾಗ್ ಮಾಡಿ ಸರ್. ಹೋಗಿ ಕೇಳಿ ಸರ್. ಒಳ್ಳೊಳ್ಳೆ ಜಾಗಗಳು ಎಲ್ಲೆಲ್ಲಿ ಕೇಳ್ತಾರೆ ಅಂತ ಗೊತ್ತಾ ಸರ್? ರೋಡಲ್ಲಿ, ಎಲ್ಲಾ ರೋಡಲ್ಲೂ ಕೇಳಲ್ಲ. ಪಾಯಿಂಟ್ಗಳಿದಾವೆ. ರೈಲ್ವೆ ಸ್ಟೇಷನ್ಗೆ ಹೋಗಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ, ರೇಸ್ ಕೋರ್ಸ್ಗೆ ಹೋಗಿ ನಮ್ಮ ಆಟೋಗಳು ನಿಲ್ಸಕ್ಕೆ ಬಿಡಲ್ಲ ಅಲ್ಲಿರೋ ಡ್ರೈವರ್ಗಳು ಇದಾರೆ. SMT ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ನೈಟ್ ಆಯ್ತು ಅಂತಂದ್ರೆ ಕುಡ್ಕೊಂಡೆ ಗಾಡಿ ಓಡಿಸ್ತಾರೆ ಸರ್. ನಾವೇ ಹೇಳ್ತೀವಲ್ಲ, 50% ಇದಾರೆ. 50% ನಿಯತ್ತಾಗಿ ದುಡಿಯೋರು ನಾವು ಇದೀವಿ. 10 ರೂಪಾಯಿ ಇವತ್ತವರೆಗೂ ನಾನು ಯಾರು ಕೇಳಿದ್ರೆ ಒಬ್ರು ಇದ್ ಮಾಡಕ್ ಹೇಳ್ತೀವಿ ಸರ್. ಡ್ರೈವರ್ಗಳದೇ ತಪ್ಪಲ್ಲ ಸರ್. ಯಾರು ಹಂಗಾರೆ ಡ್ರೈವರ್ಗಳು ಕಸ್ಟಮರ್ಗೆ ಇವತ್ತವರೆಗೂ ಏನ್ ಹೆಲ್ಪ್ ಮಾಡೇ ಇಲ್ವಾ ಸರ್? ಏನು ಮಾಡೇ ಇಲ್ವಾ? ಹಂಗಾದ್ರೆ ಒಬ್ರೊಬ್ರು ಕಸ್ಟಮರ್ ನಮ್ಮ ಡ್ರೈವರ್ ಪರವಾಗಿ ಧ್ವನಿ ಎತ್ತಿದಾರೆ ಸರ್ ಇವತ್ತು ಗಂಟ. ಒಂದೇ ಒಂದು ಕಸ್ಟಮರ್, ಒಂದೇ ಒಂದು. ಅಲ್ಲ, ನೀವ್ ಹೇಳಿ ಸರ್, ನಾರ್ಮಲ್ ಹೇಳಿ. ಒಬ್ರು ಇಲ್ಲ ಸರ್ ಡ್ರೈವರ್ ನಮ್ಗೆ ಹೆಲ್ಪ್ ಮಾಡಿದಾರೆ ಸರ್, ಒಳ್ಳೆಯವರು ಇದಾರೆ, ದಯವಿಟ್ಟು ಹಂಗ ಅನ್ಬೇಡಿ ಅಂತ. 5 ಸ್ಟಾರ್ ರೇಟಿಂಗ್ ಕೊಟ್ಟಿರೋದು ಯಾರಿಗೆ ಮೇಡಮ್? ಆಟೋ ಡ್ರೈವರ್ಸ್ಗೆ. ಈಗ ನೀವ್ ಯಾಕೆ ಬಂದ್ ಪ್ರಶ್ನೆ ಮಾಡ್ತಾ ಇದ್ರಿ ಮೇಡಮ್? ಸರಿ ಇದಾರ ಇಲ್ವಾ ಅಂತ 5 ಸ್ಟಾರ್ ಇದ್ದಿದ್ರೆ ಓಲಾ ಊಬರ್ ಎಲ್ಲ 5 ಇಲ್ಲ. ಈಗ ಸಿಂಪಲ್ ಲಾಯರ್ ಜಗದೀಶ್ ಸರ್ ಇವಾಗ ರೀಸೆಂಟ್ ಆಗಿ ಇದ್ ಮಾಡಿದಾರಲ್ವಾ, ಹೆಂಗ್ ಬಿಂಬಿಸಿದಾರೆ ಅಂದ್ರೆ, ಡ್ರೈವರ್ಗಳ, ನೀವ್ ಆಫ್ಟರ್ ಡ್ರೈವರ್ಸು ಯಾವ್ದೋ ಜಿಲ್ಲೆಯಿಂದ ದುಡ್ಕೊಂಡು ತಿನ್ನಕ್ ಬಂದಿದ್ದೀರಾ ಸರ್. ನಮಗ್ ಮಕ್ಳಿದಾರೆ, ಸ್ಕೂಲಲ್ಲಿ ಓದಕ್ ಹೋಗ್ತೇವೆ. ಅವ್ರ ಜೊತೆಲಿ ಇರೋರು ಯಾರೋ ಇರ್ತಾರೆ. ನಮ್ಮಂಗೆ ಎಲ್ಲ ಆಟೋ ಡ್ರೈವರ್ಗಳ ಮಕ್ಳೇ ಇರಲ್ಲ. ನಮ್ಮ ಮಕ್ಳುಗಳನ್ನ ಏನಂತ ಪ್ರಶ್ನೆ ಮಾಡ್ತಾರೆ ಗೊತ್ತಾ? ನಿಮ್ಮಪ್ಪ ಆಟೋ ಡ್ರೈವರಾ? ಹಂಗಂತ ಹೇಗೋಣ, ನಿಮ್ಮಪ್ಪ ಆಟೋ ಡ್ರೈವರಾ? ಚೀಪು. ನಾವು ತಲೆ ಎದ್ಕೊಂಡು ಓಡಾಡಕ್ಕಾಗಲ್ಲ ಸರ್. ಈ ತರ ಮಾತಾಡಿದ್ರೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಎಲ್ಲಾರು ಆಟೋ ಡ್ರೈವರ್ ಕೆಟ್ಟವರಲ್ಲ. ನೀವು ಅವ್ರ ಬಗ್ಗೆ ಏನ್ ರಿಯಾಕ್ಷನ್ ತಗೊಂಡಿದ್ದೀರಿ ಜಗದೀಶ್ ಅವ್ರ ಬಗ್ಗೆ? ಸರ್ ಅದು ನಡೀತಾ ಇದೆ ಸರ್, ಗೊತ್ತಾಗುತ್ತೆ ಮುಂದೊಂದು ದಿವಸ.
ರಿಯಾಕ್ಷನ್ ತಗೊಳಕ್ ಏನಿದೆ ಸರ್ ಅಷ್ಟೇ. ಅಷ್ಟೊಂದು ಚೀಪಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಹೋರಾಟ ಮಾಡ್ಲಿ ಸರ್, ಚೀಪಾಗಿ ಮಾತಾಡಬಾರ್ದು ಯಾರನ್ನು, ಕೇವಲವಾಗಿ ನೋಡ್ಬಾರ್ದು ಅಷ್ಟೇ. ಕೇಳೋದು ಇನ್ನೇನಿದೆ ಸರ್? ಚೀಪಾಗಿ ಮಾತಾಡ್ಬಿಡಿ, ಯಾರ ಬಗ್ಗೆನೂ ಚೀಪಾಗಿ ಮಾತಾಡ್ಬಿಡಿ. ನಾವ್ ಇನ್ನೂ ಚಿಕ್ಕವ್ರು ಸರ್, ನಮ್ಗಿಂತ ದೊಡ್ಡವರು ಎಷ್ಟು ಜನ ಇದಾರೆ, ಅವರೆಲ್ಲ ಗೊತ್ತು. ನಾವು ತಿಳ್ಕೊಬೇಕು, ಅವ್ರ ಹತ್ರ ಕಲಿತೀವಿ, ನೋಡ್ತಾ ಇರ್ತೀವಿ ದಿನ.